ಯಾಕಂದರೆ ಗಣ್ಯರು ಇರಬೇಕಲ್ವಾ ಸ್ಟೇಜ್ ಮೇಲೆ ಅಂತ ಗಣ್ಯರ ನಂಬಿದ್ವಿ. ನಂಬಿದ್ದಕ್ಕೆ ಅವರು ಸಾಯಂಕಾಲ 5 ಗಂಟೆ ಆದರೂ ಕೂಡ ಬರ್ತೀವಿ ಅಂತ ಮಾತು ಕೊಟ್ಟು ಮಾತು ತಪ್ಪಿದ್ರು. ಬಟ್ ಜನ ಮಾತು ತಪ್ಪಿಲ್ಲ, ನಾವು ಮಾತು ತಪ್ಪಿಲ್ಲ. ಕಾರ್ಯಕ್ರಮ ಸ್ವಲ್ಪ ಆಲಸ್ಯವಾಗಿದ್ದಕ್ಕೆ ನಿಮ್ಮನ್ನು ಮತ್ತೊಮ್ಮೆ ಕ್ಷಮೆಯನ್ನು ಕೋರ್ತಾ ಇದ್ದೀನಿ. ದಯವಿಟ್ಟು ತಾಯಂದಿರೆಲ್ಲ ದೊಡ್ಡ ಮನಸ್ಸಿಂದ ಈ ಕಾರ್ಯಕ್ರಮಕ್ಕೆ ಕೂತ್ಕೊಂಡು ಇಷ್ಟೊಂದು ಪೇಷನ್ಸ್ ಆಗಿ ಕೂತ್ಕೊಂಡಿದ್ದಕ್ಕೆ ನಮಗೆ ತುಂಬ ಸಂತೋಷ. ಮತ್ತೊಮ್ಮೆ ನಮಗೆ ಒಂದು ಕ್ಷಮೆಯನ್ನು ನೀವು ಕೊಡಬೇಕು. ಆತ್ಮೀಯ ಚಾರಿಟಬಲ್ ಟ್ರಸ್ಟನ್ನು ನಾವು ಸ್ಟಾರ್ಟ್ ಮಾಡಿದಾಗ, ಆತ್ಮೀಯ ಚಾರಿಟಬಲ್ ಟ್ರಸ್ಟ್ ಅಂದರೆ ಯಾಕೆ ಸ್ಟಾರ್ಟ್ ಮಾಡ್ತೀವಿ ಅನ್ನೋದು ಒಂದು 2 ನಿಮಿಷ ಮಾತಾಡ್ಬೋದಾ? ಪೇಷನ್ಸ್ ಇದೆಯಾ? ಪೇಷನ್ಸ್ ಇದೆ ಅಂದರೆ ಮಾತಾಡ್ತೀನಿ. ಯಾಕಂದರೆ ಇದುವರೆಗೆ ನಿಮ್ಮ ಪೇಷನ್ಸನ್ನ ಕಳ್ಕೊಂಡಿದ್ದೀರ ಅಂತ ನಮ್ಗೆ ಗೊತ್ತು. ಅದಕ್ಕೆ ಕ್ಷಮಾಪಣೆ ಕೇಳ್ತಾ ಒಂದೇ ಒಂದು 2 ನಿಮಿಷ ನನಗೆ ಸಮಯ ಕೊಟ್ಟರೆ ಇದರ ಹಿನ್ನೆಲೆ ಏನು, ಇದು ಯಾಕೆ ಹುಟ್ಟು, ಇದರ ಮೂಲ ಉದ್ದೇಶ ಏನು ಅಂತ ನಾನು ನಿಮಗೆ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಕೇಳೋಕ್ಕೆ ಪೇಷನ್ಸ್ ಇದೆಯಲ್ಲ? ಕೇಳೋಕ್ಕೆ ಪೇಷನ್ಸ್ ಇದೆಯಾ? ನೀವು ಕೈಯಾದರೂ ಎತ್ತಬೇಕು, ಇಲ್ಲಾಂದರೆ ವಾಯ್ಸ್ ಆದರೂ ಕೊಡಬೇಕು. ಥ್ಯಾಂಕ್ ಯು. ಈ ಆತ್ಮೀಯ ಚಾರಿಟಬಲ್ ಟ್ರಸ್ಟ್ ಅನ್ನೋದನ್ನು ನಾವು ಸ್ಟಾರ್ಟ್ ಮಾಡಬೇಕಾದ್ರೆ ನನಗೆ ಈ ಸಮಾಜದಲ್ಲಿ ಆತ್ಮೀಯತೆ ಸತ್ತೋಗಿದೆ ಅಂತ ಅನ್ನಿಸ್ತು. ಅದಕ್ಕೋಸ್ಕರನೇ ಆತ್ಮೀಯ ಚಾರಿಟಬಲ್ ಟ್ರಸ್ಟನ್ನು ಒಂದು ಆತ್ಮೀಯ ಅನ್ನೋ ಹೆಸರಲ್ಲಿ ನಾವು ಸ್ಟಾರ್ಟ್ನೇ ಮಾಡಿದ್ವಿ. ಅದಕ್ಕೆ ಮುಖ್ಯವಾದ ಉದಾಹರಣೆ ಇವತ್ತು ನಮಗೆ ಗೊತ್ತಾಯಿತು, ಆತ್ಮೀಯತೆ ಅನ್ನೋದು ಸತ್ತೋಗಿದೆ ಅಂತ. ನಿಜನಾ? ನಾವು ಅಷ್ಟೊಂದು ಆತ್ಮೀಯವಾಗಿ ಎಷ್ಟು ಆತ್ಮೀಯರನ್ನು, ಗಣ್ಯರನ್ನು ನಾವು ಕೆಲಸ ಕೆಟ್ಟು ನಾವು ಅವರ ಒಂದು ಟೈಮ್ಗೆ ಅವ್ರಿಗೆ ಹೋಗಿ ಆತ್ಮೀಯತೆಯಿಂದ ನಾವು ಆಮಂತ್ರಣ ಕೊಟ್ಟಾಗ ಬರ್ತೀವಿ ಅಂತ ಹೇಳ್ತಕ್ಕಂಥ ವ್ಯಕ್ತಿಗಳು ಇವತ್ತು ಯಾಕೆ ಬರಲಿಲ್ಲ? ಆತ್ಮೀಯತೆ ನಮ್ಮ ಹತ್ರ ಇದೆ, ಅವ್ರ ಹತ್ರ ಇಲ್ಲ. ತುಂಬ ಬೇಜಾರಿಂದ ಮಾತಾಡ್ತಾ ಇದ್ದೀನಿ, ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ. ಯಾವುದೋ ಒಂದು ಹಳ್ಳಿಯಲ್ಲಿ ದೀಪಗಳು ಮಾಡ್ತಾ ಇದ್ದೀವಿ, ನಾನ್ ವೆಜ್ ಊಟ ಇದೆ ಅಂದರೆ ಅಷ್ಟು ದೂರ ಹೋಗತಕ್ಕಂಥ ಗಣ್ಯರು ಒಂದು ಸಮಾಜ ಸೇವೆ ಮಾಡ್ತಾ ಇದ್ದೀವಿ. ಒಂದು ಮಹಿಳೆಯರನ್ನು ನಾವೇನು ಮಾಡ್ತಾ ಇದ್ದೀವಿ, ಸಾಧನೆ ಮಾಡಿರ್ತಕ್ಕಂಥ ಮಹಿಳೆಯರಿಗೆ ಇಲ್ಲೊಂದು ಪ್ರತಿಭಾ ಪುರಸ್ಕಾರ ಕೊಡ್ತಾ ಇದ್ದೀವಿ. 5 ನಿಮಿಷ 10 ನಿಮಿಷ ನಿಮ್ಮ ಹತ್ರ ಸಮಯ ಅಲ್ವಾ ಬಂದು ಹೋಗೋಕ್ಕೆ? ಇಲ್ವಾ? ಯಾಕಿಲ್ಲ? ನಿಮಗೆ ಸಮಾಜ ಬೇಕಾಗಿಲ್ಲ. ನಿಮಗೆ ಅಧಿಕಾರ ಕೊಟ್ಟಿರ್ತಕ್ಕಂಥ ಜನರು ಇಲ್ಲಿ ವೆಯ್ಟ್ ಮಾಡ್ತಾ ಇದ್ರೆ ಬರಕ್ಕೆ ನಿಮ್ಮ ಕೈಯಲ್ಲಿ ಆಗಲ್ವಾ? ಬರೋಕ್ಕಾಗಲ್ಲ ಅಂದ್ರೆ ಆವತ್ತೇ ಬರಲ್ಲ ಅಂತ ಹೇಳ್ಬೇಕಾಗಿತ್ತು. ನಮ್ಗೆ ಯಾಕೆ ಡೇಟ್ ಕೊಟ್ರಿ? ಯಾಕೆ ಡೇಟ್ ಕೊಟ್ಟು ಕಾರ್ಯಕ್ರಮ ಮಾಡಕ್ಕೆ ಹೇಳಿದ್ರಿ? ಅಟ್ಲೀಸ್ಟ್ ಒಂದಿಷ್ಟಾದರೂ ಒಂದು ಸಮಜಾಯಿಷ ಬೇಕಾಗಿಲ್ವಾ? ಸೊ ಈ ಥರ ಆತ್ಮೀಯತೆ ಸತ್ತೋಗಿದೆ ಅನ್ನೋದಕ್ಕೆ ಆತ್ಮೀಯ ಚಾರಿಟಬಲ್ ಟ್ರಸ್ಟನ್ನು ನಾವು ಹುಟ್ಟಾಕಿರೋದು. ಈ ಆತ್ಮೀಯ ಚಾರಿಟಬಲ್ ಟ್ರಸ್ಟ್ನ ಮೂಲ ಉದ್ದೇಶ ಏನಪ್ಪ ಅಂದರೆ, ಎಷ್ಟೋ ಜನ ನನ್ನ ತಾಯಂದರು, ಇವತ್ತಿಲ್ಲಿ ನನ್ನ ತಾಯಿ ಕೂಡ ಇದ್ದಾಳೆ, ನನ್ನ ತಾಯಿನ ಸ್ಟೇಜ್ ಮೇಲೆ ಕರೀತೀನಿ. ಅವರಿಗೆ ಆರೋಗ್ಯ ಕೆಟ್ಟಾಗ ನನ್ನ ಆತ್ಮೀಯರು ಯಾರೂ ನನಗಾಗಲಿಲ್ಲ. ಸೊ ಇವಾಗ ಈ ಸಮಾಜದಲ್ಲಿ ಆತ್ಮೀಯತೆ ಇದೆಯಾ ಇಲ್ವಾ ಅಂತ ಚೆಕ್ ಮಾಡೋದಕ್ಕೆ ಆತ್ಮೀಯ ಚಾರಿಟಬಲ್ ಟ್ರಸ್ಟನ್ನು ಹುಟ್ಟಾಕಿರೋದು. ಆತ್ಮೀಯ ಚಾರಿಟಬಲ್ ಟ್ರಸ್ಟ್ನ ಮೂಲ ಉದ್ದೇಶ ಆರೋಗ್ಯ ಮತ್ತು ವಿದ್ಯಾಭ್ಯಾಸ. ಆರೋಗ್ಯಕ್ಕೆ ಸರ್ಕಾರ ಎಷ್ಟೋ ಸೌಲಭ್ಯಗಳು ಕೊಟ್ಟಿದೆ. ಆ ಸೌಲಭ್ಯಗಳು ಎಷ್ಟು ಜನಕ್ಕೆ ಸಿಗ್ತಾ ಇದೆಯೋ ಗೊತ್ತಿಲ್ಲ. ಅದೆಷ್ಟೋ ಸರ್ಕಾರಿ ಆಸ್ಪತ್ರೆಗಳಾಗಿರ್ಬೋದು, ಪ್ರೈವೇಟ್ ಆಸ್ಪತ್ರೆಗಳಾಗಿರ್ಬೋದು, ಆ ಸ್ಕೀಮ್ಸನ್ನು ಕೆಲವು ಕಾಯಿಲೆಗಳಿಗೆ ಕೊಡ್ತಾ ಇದ್ದಾರೆ, ಕೆಲವು ಕಾಯಿಲೆಗೆ ಕೊಡ್ತಾ ಇಲ್ಲ. ಈ ಥರ ನಾವೇನು ಮಾಡ್ತಾ ಇದ್ದೀವಿ ಅಂದರೆ, ಸರ್ಕಾರ ಕೊಡ್ತಕ್ಕಂಥ ಸ್ಕೀಮ್ಗಳು ಅವರು ಕ್ಲೈಮ್ ಮಾಡಿಕೊಂಡ್ರು ಕೂಡ ಮತ್ತೆ ಟೆಸ್ಟ್ಗಳಿಗೆ ಇನ್ನೊಂದಕ್ಕೆ ಮತ್ತೊಂದಕ್ಕೆ ದುಡ್ಡು ಬೇಕಾಗ್ತದೆ. ಆ ಒಂದು ಸರ್ಕಾರ ಕೊಡ್ತಕ್ಕಂಥ ಅಮೌಂಟಿನ ಮಾರ್ಜಿನ್ ಅಮೌಂಟ್ ಕಟ್ಟಕ್ಕಾಗದೆ ಎಷ್ಟೋ ನನ್ನ ತಾಯಂದಿರು, ನನ್ನ ತಂಗಿಯರು ಪ್ರಾಣಗಳನ್ನ ಕಳ್ಕೊಂಡಿರ್ತಕ್ಕಂಥ ಸಿಚುವೇಶನ್ಸ್ ಇಲ್ಲಿ ನೋಡ್ತಾ ಇದ್ದೀವಿ. ಸರ್ಕಾರ ಕೊಡ್ತಕ್ಕಂಥ ಸ್ಕೀಮ್ಸಲ್ಲಿ ಕೊಡ್ತಕ್ಕಂಥ ದುಡ್ಡನ್ನ, ಈ ಮಾರ್ಜಿನ್ ಅಮೌಂಟ್ ಏನಿದೆ, ಆ ಮಾರ್ಜಿನ್ ಅಮೌಂಟನ್ನು ನಮ್ಮ ಆತ್ಮೀಯ ಚಾರಿಟಬಲ್ ಟ್ರಸ್ಟ್ ಅದನ್ನು ನಮ್ಮ ತಾಯಂದಿರಿಗೆ ಸಹಾಯ ಮಾಡಬೇಕು, ಅಷ್ಟು ಬೆಳೀಬೇಕು ಈ ಆತ್ಮೀಯ ಚಾರಿಟಬಲ್ ಟ್ರಸ್ಟ್ ಅಂತ ಉದ್ದೇಶದಿಂದಲೇ ನಾವು ಇದನ್ನೆಲ್ಲ ಮಾಡ್ತಾ ಇದ್ದೀವಿ. ಆತ್ಮೀಯ ಚಾರಿಟಬಲ್ ಟ್ರಸ್ಟ್ ಒಂದೇ ಅಲ್ಲ, ದೇಶದಲ್ಲಿರ್ತಕ್ಕಂಥ ಊರಲ್ಲಿರ್ತಕ್ಕಂಥ ಎಷ್ಟೋ ಟ್ರಸ್ಟ್ಗಳು ಇವತ್ತು ಸಮಾಜ ಸೇವೆ ಮಾಡ್ತಾ ಇದೆ. ಸಮಾಜ ಸೇವೆ ಮಾಡಬೇಕಂದ್ರೆ ಏನು ಬೇಕು? ದುಡ್ಡು ಬೇಕು. ಕರೆಕ್ಟಾ? ಇವತ್ತು ಯಾರಾದ್ರೂ ಹೋಗ್ಬಿಟ್ಟು ದೇಣಿಗೆ ಕೇಳಿದ್ರೆ, ಅಟ್ಲೀಸ್ಟ್ ಡೊನೇಷನ್ ಕೇಳಿದ್ರೆ ಕೊಡ್ತಕ್ಕಂಥ ಕಾಲ ಹೊರಟೋಗಿದೆ. ಯಾರು ಕೇಳ್ಕೊಂತಿದ್ದವ್ರಿಗೆ ₹1 ಹಾಕ್ಬೇಕಂದ್ರೆ 10 ಸಾರಿ ಯೋಚನೆ ಮಾಡ್ತಕ್ಕಂಥ ಕಾಲ ಬಂದಿದೆ. ಈ ಆತ್ಮೀಯ ಚಾರಿಟಬಲ್ ಟ್ರಸ್ಟನ್ನು ನಾವು ಯಾರು ನಡೆಸಬೇಕು ಅಂತ ನಮ್ಮ ಕ್ವಶನ್ ಬಂದಾಗ, ನಮ್ಮ ಹತ್ರ ಇರ್ತಕ್ಕಂಥ ನಿಮ್ಮಂಥ ಎಷ್ಟೋ ಜನ ಇದ್ದಾರೆ, ಅಂಥವರನ್ನು ನಾವೇನು ಮಾಡ್ಬೋದು, ಒಂದು ಉದ್ದಿಮೆಯನ್ನು ಸ್ಟಾರ್ಟ್ ಮಾಡಿ ಬರ್ತಕ್ಕಂಥ ಒಂದು ಲಾಭಾಂಶದಲ್ಲಿ
ಕೆಲವು ಸ್ವಲ್ಪ ಅಮೌಂಟನ್ನು ಆತ್ಮೀಯ ಚಟುವಟಿಕೆ ನಾವೇ ಡೊನೇಟ್ ಮಾಡಿಕೊಂಡು ಅದರಲ್ಲಿ ಬರ್ತಕ್ಕಂಥ ಅಮೌಂಟನ್ನು ನಾವು ಸಮಾಜ ಸೇವೆಗೆ ಉಪಯೋಗ ಮಾಡಬಹುದು ಅನ್ನೋ ಉದ್ದೇಶದಿಂದ ಇವತ್ತು ಈ ನಾರಿ ಹೋಮ್ ಕಾರ್ಡ್ ಅಂತ ಒಂದು ಕಂಪನಿನ ಸ್ಟಾರ್ಟ್ ಮಾಡಿದ್ದೀವಿ. ನಾರಿ ಹೋಮ್ ಕಾರ್ಡ್ ಕಂಪನಿ ಏನಪ್ಪ ಅಂದರೆ, ನಾರಿ ಹೋಮ್ ಕಾರ್ಡ್ ಕಂಪನಿ ಬಂದು ಮಹಿಳಾ ಉದ್ಯಮಿಗಳು ಏನು ಹಳ್ಳಿಗಳಲ್ಲಾಗಿರ್ಬೋದು, ಟೌನಲ್ಲಾಗಿರ್ಬೋದು, ತಮ್ಮಂಥವ್ರು ಇವಾಗ ಅಲ್ಲಿ ಸ್ಟಾಲ್ಸ್ ನೋಡಿದ್ರಲ್ಲ, ಆ ಸ್ಟಾಲ್ಸು ಅವರೇ ತಯಾರು ಮಾಡ್ತಕ್ಕಂಥ ಪ್ರಾಡಕ್ಟನ್ನು ಬೀದಿ ಬದಿ ಇಟ್ಕೊಂಡು ವ್ಯಾಪಾರ ಮಾಡೋಕ್ಕಾಗಲ್ಲ. ಬೀದಿ ಬದಿ ಇಟ್ಕೊಂಡು ವ್ಯಾಪಾರ ಮಾಡೋಕ್ಕಾಗಲ್ಲ. ಅವ್ರಿಗೊಂದು ವೇದಿಕೆ ಬೇಕು. ಈಗಿನ ಕಾಲದಲ್ಲಿ ಏನಾಗ್ತಾ ಇದೆ, ಡಿಜಿಟಲ್ ಮಾರ್ಕೆಟಿಂಗು ತುಂಬ ಡೆವಲಪ್ ಆಗ್ತಾ ಇದೆ. ಆ ಡಿಜಿಟಲ್ ಮಾರ್ಕೆಟಿಂಗಲ್ಲಿ ನಾವು ಇ ಕಾಮರ್ಸ್ ಮುಖಾಂತರ ಇಲ್ಲಿ ತಯಾರು ಮಾಡಿರ್ತಕ್ಕಂಥ ಎಲ್ಲ ಮಹಿಳೆಯರಿಗೂ ನಾವು ಆ ಪ್ಲಾಟ್ಫಾರ್ಮನ್ನು ಕ್ರಿಯೇಟ್ ಮಾಡ್ತಾ ಅವ್ರಿಗೂ ಸಂಪಾದನೆಯನ್ನು ಕೊಡ್ತಾ ನಾವು ಸಂಪಾದನೆ ಮಾಡ್ಕೊತ ಈ ಒಂದು ಬಂದಿರ್ತಕ್ಕಂಥ ಲಾಭಾಂಶದಲ್ಲಿ ಆತ್ಮೀಯ ಚಟುವಟಿಕೆಯನ್ನು ನಡೆಸಬೇಕನ್ನೋ ಒಂದು ಮೇನ್ ಉದ್ದೇಶನೇ ಇವತ್ತು ಈ ನಾರಿ ಹೋಮ್ ಕಾರ್ಡ್ ಅನ್ನೋ ಕಂಪನಿನ ಲಾಂಚ್ ಮಾಡ್ತಾ ಇರೋದು. ದಯವಿಟ್ಟು ಜಾಸ್ತಿ ಮಾತಾಡಿದ್ರು ಪೇಷನ್ಸ್ ಇರಲ್ಲ. ಮುಂದಿನ ದಿನಗಳಲ್ಲಿ ಇನ್ನೂ ತುಂಬ ಮಾತಾಡೋಣ. ಅದಕ್ಕೆ ನಮ್ಮೆಲ್ಲರ ಸಹಕಾರ ಬೇಕಾಗಿದೆ. ನಿಮ್ಮ ಸಹಕಾರ ಎಷ್ಟೊಂದಿದೆ ಅಂತ ನನಗೆ ಇವತ್ತು ತುಂಬ ಸಂತೋಷ ಆಯಿತು. ಈ ಒಂದು ಪೇಷನ್ಸಿಂದಲ್ಲಿ ಕೂತ್ಕೊಂಡಿರ್ತಕ್ಕಂಥ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು ತಿಳಿಸುತ್ತಾ ಈ ಕಾರ್ಯಕ್ರಮವನ್ನು ಮುಂದುವರಿಸೋಣ. ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ವೇದಿಕೆ ಮೇಲೆ ಇರ್ತಕ್ಕಂಥ ತಮಗೆಲ್ಲರಿಗೂ ವಂದಿಸ್ತಾ ಈ ಅವಕಾಶ ಮಾಡಿಕೊಡೋದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ವೇದಿಕೆಗೆ ನಮ್ಮ ತಾಯಿ ಅವ್ರ ತಾಯಿ ಇಬ್ಬರು ಬರಬೇಕಿಲ್ಲ.